जय राधा माधवा, जय कुंज बिहारी। गोपी जन वल्लभा, जय गिरिवरधारी। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी, जय कुंज विहारी। यमुना तीरवनचारी, कुंज विहारी। जय राधा माधव, जय कुंज बिहारी। जय राधा माधव, कुंज बिहारी। गोपी जन वल्लभा, जय गिरिवरधारी। गोपी जन गिरिवरधारी। यशोदनंदन व्रज जन रंजना। यशोदनंदन व्रज जन रंजना। यशोदनंदन व्रज जन रंजना। यशोदनंदन व्रज जन रंजना। यमुना तीरवनचारी, जय कुंज बिहारी। यमुना तीरवनचारी, कुंज बिहारी। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम राम हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे।
जय राधा माधवा जय कुंज बिहारी जय राधा कुंज बिहारी गोपी जाना वल्लभा गिरिवराधारी यशोदानंदना व्रज जन रंजना यशोदानंदना व्रज जन रंजना यमुना तीरवनचारी जय कुंज बिहारी यमुना तीरवनचारी जय राधा माधवा जय कुंज बिहारी जय राधा बिहारी गोपी जाना वल्लभा गिरिवराधारी So, Devendra, she has done the mistake. Can't I can sit going to last. We go to not to. So therefore, nobody has joined her.
जय राधा माधवा जय कुंज बिहारी जय राधा गोपी जन वल्लभा जय
गिरिवराधारी यशोदानंदना व्रज जनरंजना यशोदानंदना व्रज जनरंजना यमुना तीरवनचारी जय कुंज बिहारी जय राधा माधवा कुंज बिहारी गोपी जन वल्लभा गिरिवराधारी यशोदानंदना व्रज जनरंजना यशोदानंदना व्रज जनरंजना यमुना तीरवनचारी जय कुंज बिहारी हरे कृष्ण 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 हरे 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 राम 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 हरे हरे Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Hare Hare. हरे कृष्ण 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 हरे 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 राम 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 हरे हरे Hare Krishna, Krishna Krishna, Hare Hare, Hare Rama, Rama Rama, Hare Hare. हरे कृष्ण 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 हरे 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 राम 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 हरे हरे Hare Krishna, Krishna Krishna, Hare Hare, Hare Rama, Rama Rama, Hare Hare. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸ್ ಅನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವದ್ಗೀತೆ 3ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ, ಕರ್ಮಯೋಗ. ಇಲ್ಲಿವರೆಗೆ ಶ್ಲೋಕ ನಂಬರ್ 15 ಅಲ್ಲಿವರೆಗೆ ನಾವು ನೋಡಿದ್ದೇವೆ. ಇವತ್ತು ಶ್ಲೋಕ ನಂಬರ್ 16, ಈ ಶ್ಲೋಕದಿಂದ ಮುಂದುವರಿಸ್ಕೊಂಡು ನಾವು ಹೋಗುವ. ಸೊ ಇಲ್ಲಿವರೆಗೆ ಕೃಷ್ಣ ಅರ್ಜುನನಿಗೆ ಯಜ್ಞದ ಬಗ್ಗೆ ಹೇಳ್ತಾ ಇರೋದು, ಹೇಗೆ ಪ್ರತಿಯೊಬ್ಬ ಮನುಷ್ಯನು ಯಜ್ಞವನ್ನು ಮಾಡಲೇಬೇಕು ಅಂತೇಳಿ, ಆ ಯಜ್ಞಗಳಿಂದ ಕೃಷ್ಣನನ್ನು ಹೇಗೆ ತೃಪ್ತಿಪಡಿಸಬಹುದು, ಆಮೇಲೆ ಕೃಷ್ಣನಿಂದ ಹೇಗೆ ಆ ಯಜ್ಞದ ಮುಖಾಂತರ ಎಲ್ಲಾ ರೀತಿಯ ನಮಗೆ ಬೇಕಾಗಿರುವಂತಹ ಮಳೆ, ಬೆಳೆ ಮತ್ತೆ ಪ್ರಾಕೃತಿಕ ಏನು ಪದಾರ್ಥಗಳಿದೆ, ಸೊ ಅದೆಲ್ಲ ಕೃಷ್ಣನಿಂದ ನಮಗೆ ಒದಗುತ್ತದೆ ಯಜ್ಞದ ಮುಖಾಂತರ. ಸೊ ಯಜ್ಞ ಮಾಡದೆ ನಾವು ಈ ಪ್ರಕೃತಿಯಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಬಳಸಿದ್ರೆ ನಾವು ಒಬ್ಬ ಕಳ್ಳನ ತರ, ಹೇಗೆ ಕಳ್ಳರು ಯಾರಿಗೋ ಸೇರಿದ ವಸ್ತುವನ್ನು ತೆಗೆದುಕೊಂಡು ಎಂಜಾಯ್ ಮಾಡ್ತಾರೆ, ಅದೇ ರೀತಿ ಭಗವಂತನಿಗೆ ಸೇರಿರುವಂಥ ಎಲ್ಲ ವಸ್ತುಗಳನ್ನು ತಗೊಂಡು ನಾವು ಭಗವಂತನಿಗೆ ಕೃತಜ್ಞರಾಗದೆ, ಅದನ್ನು ಮರಳಿ ಅರ್ಪಣೆ ಮಾಡದೆ ನಮ್ಮ ಸ್ವಾರ್ಥಕ್ಕೆ ನಾವು ಅದನ್ನು ಬಳಸಿದ್ರೆ ನಾವು ಕಳ್ಳರಾಗಿರುತ್ತೇವೆ. ಸೊ ಹೀಗೆ ಕಳ್ಳತನ ಮಾಡಿರೋರು ಇವತ್ತು ಇಲ್ಲಾಂದ್ರೆ ನಾಳೆ ಭಗವಂತನ ನಿಯಮದ ಪ್ರಕಾರ ಶಿಕ್ಷೆಗೆ ಒಳಗಾಗುತ್ತಾರೆ. ಸೊ ಯಾರು ಬದ್ಧಾತ್ಮರಾಗಿರ್ತಾರೆ, ಇನ್ನು ಮುಕ್ತರಾಗಿಲ್ಲ ಅಂತ ವ್ಯಕ್ತಿಗಳು ವೇದಗಳಲ್ಲಿ ಕೊಟ್ಟಿರುವಂತಹ ಯಜ್ಞಗಳನ್ನು ಮಾಡಲೇಬೇಕು. ಆದ್ರೆ ಯಾರು ಭಕ್ತರಾಗಿರ್ತಾರೆ ಅವರು ನೇರವಾಗಿ ಕೃಷ್ಣನಿಗೆ ಶರಣಾಗುವುದರಿಂದ ಅವರಿಗೆ ಈ ಎಲ್ಲ ವಿಧ ವಿಧವಾದ ವ್ರತಗಳನ್ನು, ತಪಸ್ಸುಗಳನ್ನು, ಯಜ್ಞಗಳನ್ನು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಸೊ ಅದನ್ನೇ ಮುಂದಿನ ಶ್ಲೋಕ 17ನೇ ಶ್ಲೋಕ, 16ವರೆಗಾಗಿದೆ, 17ನೇ ಶ್ಲೋಕ. ಈ ಶ್ಲೋಕದಲ್ಲಿ ಅದರ ಬಗ್ಗೆ ಹೇಳಲಾಗಿದೆ. ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಸೊ ಇಲ್ಲಿ ಯಾರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರುತ್ತಾರೆ, ಅವರ ಬಗ್ಗೆ ಇಲ್ಲಿ ವರ್ಣನೆ ಮಾಡಲಾಗಿದೆ. ಯಸ್ತು ಆತ್ಮರತಿರೇವ ಸ್ಯಾತ್, ಯಾರು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವವನು. ಸೊ ಆತ್ಮರತಿ, ಆತ್ಮದಲ್ಲಿ ಅವರು ಸಂತೋಷವನ್ನು ಪಡೆದುಕೊಳ್ತಾ ಇದ್ದಾರೆ. ನಾವೆಲ್ಲ ಎಲ್ಲಿ ಸಂತೋಷವನ್ನು ಪಡೆಯುತ್ತೇವೆ? ಬದ್ಧಾತ್ಮರು ಇಂದ್ರಿಯ ವಸ್ತುಗಳಲ್ಲಿ. ಕಣ್ಣಿಗೆ ಏನು ಚೆನ್ನಾಗಿದೆ, ನಾಲಿಗೆಗೆ ಏನು ಚೆನ್ನಾಗಿದೆ, ಕಿವಿಗೆ, ಮೂಗಿಗೆ, ಚರ್ಮಕ್ಕೆ ಏನು ಸುಖ ಕೊಡುತ್ತೆ, ನಾವು ಆ ವಸ್ತುಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೇವೆ, ಬದ್ಧಾತ್ಮರು. ಆದರೆ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರ್ತಾರೆ, ಸೊ ಅವರು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ, ಅದರಲ್ಲಿ ಅವರು ತೃಪ್ತಿಯನ್ನು ಹೊಂದಿರುತ್ತಾರೆ. ತೃಪ್ತಿ ಅಂತಂತಂದ್ರೆ, ಉದಾಹರಣೆಗೆ ನಾವು ಊಟ ಮಾಡ್ತಾ ಇರ್ತೇವೆ, ಊಟ ಮಾಡಿ ನಾವು ತಿಂತಾ ಹೋಗ್ತೇವೆ, ಒಂದೊಂದು ತುತ್ತು ತಿಂತಾ ಹೋಗ್ತೇವೆ. ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಈಗ ಹೊಟ್ಟೆ ನಾನು ತುಂಬೋಯ್ತು, ಈಗ ನನಗೆ ತೃಪ್ತಿ ಆಯ್ತು. ಅದಾದ್ಮೇಲೆ ಇನ್ನೂ ನಮಗೆ ಬಡಿಸಿದ್ರು ಕೂಡ ಇಲ್ಲ ನಂಗೆ ಸಾಕು, ನನ್ನ ಹೊಟ್ಟೆ ತುಂಬೋಯ್ತು ಅಂತ ಹೇಳಿ ಹೇಳ್ತು. ಸೊ ತೃಪ್ತಿ ಅಂತಂತಂದ್ರೆ ನಮ್ಗೆ ಮತ್ತೆ ಇನ್ನೂ ಬೇಕಂತ ಹೇಳಿ ಏನೋ ಆಸೆ ಇರಲ್ಲ, ಅದಕ್ಕೆ ತೃಪ್ತಿ ಅಂತ ಹೇಳ್ತಾರೆ. ಲೋಭ ಅಂತಂತಂದ್ರೆ ಇನ್ನೂ ಬೇಕು, ಅದು ಲೋಭ. ತೃಪ್ತಿ ಅಂತಂತಂದ್ರೆ ಓಕೆ, ನನಗೆ ಏನು ಬೇಕಾಗಿತ್ತು, ಎಷ್ಟು ಬೇಕಾಗಿತ್ತು ಅದು ನನಗೆ ಸಿಕ್ತು, ಈಗ ನಾನು ಸಂತುಷ್ಟನಾಗಿದ್ದೇನೆ, ತೃಪ್ತನಾಗಿದ್ದೇನೆ. ಸೊ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರುವವರು ಅವರು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ತಾರೆ ಮತ್ತು ಆತ್ಮದಲ್ಲಿಯೇ ಅವರು ತೃಪ್ತರಾಗಿರುತ್ತಾರೆ. ಆತ್ಮನ್ನೇವ ಚ ಸಂತುಷ್ಟ, ಸೊ ಅವರು ಆತ್ಮದಲ್ಲಿಯೇ ಸಂತೋಷವಾಗಿರುತ್ತಾರೆ. ತಸ್ಯ ಕಾರ್ಯಂ ನ ವಿದ್ಯತೆ, ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಈ ವೈದಿಕ ಕ್ರಿಯೆಗಳನ್ನು ಮಾಡಬೇಕು,
ತಪಸ್ಸುಗಳನ್ನು ಮಾಡಬೇಕು, ವೃತ್ತಗಳನ್ನು ಮಾಡಬೇಕು, ಅದೆಲ್ಲ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕೆ ಇರೋದಿಲ್ಲ ಅಂತಂತಂದ್ರೆ, ಇದೆಲ್ಲವನ್ನು ಮಾಡಿ, ವೇದಗಳ ಪಾಲನೆ ಮಾಡಿ, ಶಾಸ್ತ್ರಗಳನ್ನು ಓದಿ, ಅದ್ರಲ್ಲಿ ಕೊಟ್ಟಿರುವಂತ ಎಲ್ಲಾ ವಿಧಿವಿಧಾನಗಳನ್ನು ಅನುಸರಿಸಿ, ಏನು ಉದ್ದೇಶ ಏನಂತಂತಂದ್ರೆ, ಒಬ್ಬ ವ್ಯಕ್ತಿ ಕೃಷ್ಣನನ್ನು ತಿಳಿದುಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ, ವೇದೈಶ್ಚ ಸರ್ವೇರ್ ಅಹಂ ಏವ ವೇದ್ಯೋ. ಕೃಷ್ಣ ಭಗವದ್ಗೀತೆಯಲ್ಲಿ ಮುಂದೆ ಹೇಳ್ತಾರೆ, ಎಲ್ಲಾ ವೇದಗಳಿಂದ ಅರಿತುಕೊಳ್ಳಬೇಕಾಗಿರುವಂತ ವ್ಯಕ್ತಿ ನಾನೇ. ವೇದೈಶ್ಚ ಸರ್ವೇರ್ ಅಹಂ ಏವ ವೇದ್ಯೋ. ಸೊ ಯಾರು ಕೃಷ್ಣನನ್ನು ತಿಳಿದುಕೊಂಡಿದ್ದಾರೆ, ಕೃಷ್ಣನನ್ನು ತಿಳಿದುಕೊಳ್ಳೋದಂತಂತಂದ್ರೆ, ಕೃಷ್ಣನ ಸ್ಥಾನ ಏನು, ನನ್ನ ಸ್ಥಾನ ಏನು, ನಮ್ಮಿಬ್ಬರ ಮಧ್ಯೆ ಸಂಬಂಧ ಏನು, ಇದನ್ನು ನಾವು ತಿಳಿದುಕೊಂಡ್ರೆ ನಾವು ಕೃಷ್ಣನನ್ನು ತಿಳಿದುಕೊಂಡ ಹಾಗೆ. ಸೊ ಯಾರು ಈ ರೀತಿಯಾಗಿ ಕೃಷ್ಣನನ್ನು ತಿಳಿದುಕೊಂಡಿರ್ತಾರೆ ಅಂತ ವ್ಯಕ್ತಿಗೆ ಈ ವೇದಗಳಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಯಜ್ಞಗಳಾಗಲಿ, ವೃತ್ತಗಳಾಗಲಿ, ಆಚರಣೆಗಳಾಗಲಿ, ಅದ್ಯಾವುದನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದನ್ನೆಲ್ಲ ದಾಟಿ ಅವನು ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗಿದ್ದಾನೆ. ಇದ್ರ ಉದ್ದೇಶನೇ ಅದಿತ್ತು, ವೇದಗಳ ಉದ್ದೇಶನೇ ಅದಿತ್ತು, ಕೃಷ್ಣನಿಗೆ ಶರಣಾಗಬೇಕು, ಹಂತ ಹಂತವಾಗಿ ಕೃಷ್ಣನಿಗೆ ಶರಣಾಗಬೇಕು. ಅದು ವೇದಗಳ ಉದ್ದೇಶ ಇದ್ದಿದ್ದು. ಸೊ ಏನೋ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಈ ಯೋಗ ಪದ್ಧತಿ ಸಂಪೂರ್ಣವಾಗದೇ ಇದ್ದಿದ್ರೆ ಅಂತ ವ್ಯಕ್ತಿ ಈ ಜನ್ಮದಲ್ಲಿ ಮತ್ತೆ ಅದಕ್ಕೆ ಆಕರ್ಷಿತನಾಗಿ ಆ ಯೋಗ ಪಥವನ್ನು, ಯೋಗದ ಮಾರ್ಗವನ್ನು ಹಿಡಿತಾನೆ ಅಂತ ವ್ಯಕ್ತಿ. ಸೊ ಹಾಗಾಗಿರ್ಬೋದು. ಅಥವಾ ಒಬ್ಬ ಭಕ್ತನ ಕೃಪೆಯಿಂದ ನಾವೇನು ಮಾಡಲಿಕ್ಕಿಲ್ಲ, ನಮ್ಮ ಪಾಪಮಯ ಜೀವನ, ಈ ಜೀವನ, ಹಿಂದಿನ ಜೀವನ ಎಷ್ಟೋ ಪಾಪ ಕೃತ್ಯದಲ್ಲೇ ತೊಳ್ಕೊಂಡಿದೆ. ಆದರೆ ಒಬ್ಬ ಶುದ್ಧ ಭಕ್ತನ ಕೃಪೆಯಿಂದಾಗಿ ನಾವು ಕೃಷ್ಣನಲ್ಲಿ ಆಸಕ್ತಿಯನ್ನು ತೋರಿಸಿ ಕೃಷ್ಣನಿಗೆ ಶರಣಾಗಬಹುದು. ಸೊ ಕಾರಣ ಯಾವುದೇ ಇರಲಿ, ಭಕ್ತನ ಕೃಪೆ ಆಗಿರ್ಲಿ, ಭಗವಂತನ ಕೃಪೆ ಆಗಿರ್ಲಿ, ಅಥವಾ ನಾವು ಮಾಡಿರುವಂತಹ ಒಳ್ಳೆಯ ಕರ್ಮಗಳು, ತಪಸ್ಸಾಗಿರ್ಲಿ, ಯಾವುದೇ ಕಾರಣದಿಂದ ಒಬ್ಬ ವ್ಯಕ್ತಿ ಕೃಷ್ಣನಿಗೆ ಶರಣಾಗಿಬಿಟ್ರೆ, ಕೃಷ್ಣನ ಭಕ್ತಿಯಲ್ಲಿ ತೊಡಗಿಕೊಂಡು ಬಿಟ್ರೆ, ಅಂತ ವ್ಯಕ್ತಿಗೆ ಯಾವುದೇ ರೀತಿಯ ವೃತ ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವನು ಕೃಷ್ಣನ ಸೇವೆಯಲ್ಲೇ ಸಂತೋಷವನ್ನು, ಅದರಲ್ಲಿಯೇ ತೃಪ್ತಿಯನ್ನು ಕಾಣ್ತಾ ಇರ್ತಾನೆ. ಅದರಲ್ಲಿ ಅವನಿಗೆ ಆಸಕ್ತಿ ಇರುತ್ತೆ. ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಯಾವುದೇ ರೀತಿಯ ವೈದಿಕ ಕಾರ್ಯಗಳನ್ನು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಭಾವಾರ್ಥದಲ್ಲಿ ನಾವು ನೋಡುವ, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ತಾನು ಮಾಡುವ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತುಷ್ಟನಾದವನು ಮಾಡಬೇಕಾದ ಯಾವ ಕರ್ತವ್ಯವೂ ಇರುವುದಿಲ್ಲ. ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಒಳಗಿನ ಕಲ್ಮಶವೆಲ್ಲ ಒಂದೇ ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಸೊ ಇದೆಲ್ಲ ವೇದಗಳ ಉದ್ದೇಶ ನಮ್ಮ ಆತ್ಮವನ್ನು ಶುದ್ಧಗೊಳಿಸುವುದು, ನಮ್ಮ ಮನಸ್ಸಿನಲ್ಲಿರುವಂತಹ, ಚೇತನೆಯಲ್ಲಿರುವಂತಹ ಕಲ್ಮಶಗಳನ್ನು ಹೋಗಲಾಡಿಸುವುದು, ಇದು ಉದ್ದೇಶ. ಸೊ ಯಾರು ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ, ಅವರು ಒಂದೇ ಕ್ಷಣದಲ್ಲಿ ಅಂತಹ ಕಲ್ಮಶಗಳಿಂದ ಅವರು ಶುದ್ಧರಾಗ್ತಾರೆ. ಇದು ಸಹಸ್ರ ಯಜ್ಞಗಳ ಆಚರಣೆಯಿಂದ ಉಂಟಾಗುವ ಪರಿಣಾಮ. ಕೋಟಿಗಟ್ಟಲೆ ಯಜ್ಞಗಳನ್ನು ಮಾಡಿದ ಮೇಲೆ ಒಬ್ಬ ವ್ಯಕ್ತಿಯ ಮನಸ್ಸು ಕ್ರಮೇಣವಾಗಿ ಶುದ್ಧವಾಗ್ತಾ ಬರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗಿಬಿಟ್ರೆ, ಆ ಕೋಟಿ ಯಜ್ಞಗಳಿಗೆ ಮಾಡುವಂತ ಏನು ಪರಿಣಾಮ ಇತ್ತು ಅದನ್ನು ಒಂದೇ ಕ್ಷಣದಲ್ಲಿ ಅವನು ಪಡೆದುಕೊಂಡು ಬಿಡ್ತಾನೆ. ಹೀಗೆ ಪ್ರಜ್ಞೆ ಶುದ್ಧವಾಗುವುದರಿಂದ ಮನುಷ್ಯನು ಪರಮ ಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದುತ್ತಾನೆ. ಸೊ ಈ ರೀತಿಯಾಗಿ ಚೇತನೆ ಶುದ್ಧವಾದಾಗ ಅಂತ ವ್ಯಕ್ತಿಗೆ ಕೃಷ್ಣನ ಜೊತೆ ತನ್ನ ಸಂಬಂಧದ ಬಗ್ಗೆ ಸಂಪೂರ್ಣ ಭರವಸೆ, ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಶಂಕೆಗಳು, ಡೌಟ್ಗಳು ಇರುವುದಿಲ್ಲ. ಅವನು ಸಂಪೂರ್ಣ ನಿಷ್ಠೆಯಿಂದ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ತಾನೆ. ಸೊ ಅಂತಹ ವ್ಯಕ್ತಿಗೆ ಭಗವಂತನ ಕೃಪೆಯಿಂದ ಅವನ ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಸೊ ನಾನು ಏನ್ ಮಾಡ್ಬೇಕು ಈಗ ಅಂತೇಳಿ ಕೃಷ್ಣನ ಕೃಪೆಯಿಂದ ತಾನಾಗಿ ಅವನಿಗೆ ಗೋಚರವಾಗುತ್ತದೆ. ಇದು ಮುಕ್ತ ಆತ್ಮರ ಬಗ್ಗೆ ಹೇಳ್ತಾ ಇರೋದು.
ಇಲ್ಲಿವರೆಗೆ ಹೇಳಿದ್ದು ಬದ್ಧಾತ್ಮರ ಬಗ್ಗೆ. ಸೊ ಬದ್ಧಾತ್ಮರು ಆ ವೇದಗಳಲ್ಲಿ ಕೊಟ್ಟಿರುವಂತಹ ಯಜ್ಞಗಳನ್ನು ಮಾಡಬೇಕು. ಸೊ ಆ ಬದ್ಧಾತ್ಮರಲ್ಲೂ ಕೂಡ ಎರಡು ಪ್ರಕಾರ. ಒಬ್ರು ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಜ್ಞಾನವೇ ಇಲ್ಲ. ಸೊ ಈಗ ಸೊಸೈಟಿ ಯಾವ ತರ ಇರುತ್ತೆ, ಅಲ್ಲಿ ಕಲ್ಚರ್ ಯಾವ ತರ ಇರುತ್ತೆ, ಅದರ ಪ್ರಕಾರ ಈಗ ಒಳ್ಳೆ ಒಂದು ಆಡಳಿತ ಇದ್ದು, ಒಳ್ಳೆ ರಾಜ ಇದ್ದು, ಅವನು ಈ ವೇದಗಳ ಉದ್ದೇಶವನ್ನು ತಿಳಿದವನಾಗಿದ್ದಿದ್ರೆ, ಒಳ್ಳೆಯ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿದ್ರೆ, ಅವಾಗ ಏನಾಗುತ್ತೆ, ಅವನು ತನ್ನ ರಾಜ್ಯದಲ್ಲಿ ಎಲ್ಲಾ ಜನರಿಗೆ ಒಳಿತಿಗಾಗಿ, ಅಲ್ಟಿಮೇಟ್ ಅವರಿಗೆ ಕ್ಷೇಮಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯ ಕೆಲಸಗಳಲ್ಲಿ ಅಥವಾ ಈ ಏನು ವೇದಗಳಲ್ಲಿ ಹೇಳಿರುವಂತಹ ಎಲ್ಲಾ ಏನು ಕಾರ್ಯಗಳಿದೆ, ತನ್ನ ರಾಜ್ಯದಲ್ಲಿರುವಂತಹ ಎಲ್ಲಾ ಜನರು ಅದನ್ನು ಮಾಡಬೇಕು ಅಂತೇಳಿ ಅವನು ಒಂದು ವ್ಯವಸ್ಥೆ ಮಾಡ್ತಾನೆ. ಅವರು ಪಾಪಕರ್ಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬಾರ್ದು. ಉದಾಹರಣೆಗೆ ಪರೀಕ್ಷಿತ್ ಮಹಾರಾಜರಿದ್ದಾಗ ಯಾವಾಗ ಕಲಿ ಪ್ರವೇಶ ಮಾಡಿದಾನೆ ಅಂತೇಳಿ ಗೊತ್ತಾದ ಕೂಡಲೇ ಅವನು ಇಮಿಡಿಯೇಟ್ ಆಗಿ ತನ್ನ ರಾಜ್ಯದಲ್ಲಿ ಹೋಗ್ತಾನೆ. ಅಲ್ಲಿ ಕಲಿಯನ್ನು ಕೂಡ ಅವನು ಒಂದು ಪ್ರದೇಶದಲ್ಲಿ ಕಂಡು ಅವನಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ತಯಾರಾಗ್ತಾನೆ. ಸೊ ಈ ರೀತಿಯಾಗಿ ಒಬ್ಬ ಭಕ್ತನಾಗಿರುವಂತ ರಾಜನಾಗಿದ್ರೆ ಅವನು ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳು ಮೋಕ್ಷದ ದಾರಿಯಲ್ಲಿ ಹೋಗುವ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತಾನೆ. ಸೊ ಹಾಗಿದ್ದಾಗ ಆಟೋಮೆಟಿಕ್ ಆಗಿ ಬದ್ಧಾತ್ಮರಾಗಿದ್ರು ಕೂಡ ಒಂದು ಒಳ್ಳೆಯ ರಾಜನ ಮಾರ್ಗದರ್ಶನದಲ್ಲಿ ಇದ್ದಾಗ ಪ್ರಜೆಗಳು ಆಟೋಮೆಟಿಕ್ ಆಗಿ ಮುಂದೆ ಹೋಗ್ತಾ ಇರ್ತಾರೆ, ಕ್ರಮೇಣವಾಗಿ ಮುಂದೆ ಹೋಗ್ತಾ ಇರ್ತಾರೆ. ಅದರಲ್ಲೂ ಯಾರು ತುಂಬಾ ಸೀರಿಯಸ್ ಆಗಿರ್ತಾರೆ ಅವರು ಭಕ್ತರ ಸಂಪರ್ಕದಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಭಗವಂತನ ಶರಣಿಗೆ ಹೋಗಿ ಅವರು ಒಂದೇ ಜೀವನದಲ್ಲಿ ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಆದ್ರೆ ಈಗಿನ ಸಮಯ ಹೇಗಿದೆ ಅಂತಂತಂದ್ರೆ, ಹೊರಗಿನ ಸಮಾಜದಲ್ಲಿ ಈ ಹಂತ ಹಂತವಾಗಿ ಭಗವಂತನ ಹತ್ರ ಹೋಗೋದು, ಯಜ್ಞಗಳ ಆಚರಣೆ ಮಾಡ್ತಾ ವೇದಗಳನ್ನು ಪಾಲನೆ ಮಾಡ್ತಾ ಹಂತ ಹಂತವಾಗಿ ಹೋಗೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಮಾರ್ಗದರ್ಶನ ಕೊಡ್ಲಿಕ್ಕೆ ಸೂಕ್ತರಾದಂತಹ ಬ್ರಾಹ್ಮಣರು ಕೂಡ ಇಲ್ಲ. ಆಮೇಲೆ ಆ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡುವಂತ ಕ್ಷತ್ರಿಯರು ಕೂಡ ಇಲ್ಲ. ಈಗ ನಮ್ಮ ರಾಜರು ಅಂತೇಳಿ ಯಾರು ಪಾಲಿಟಿಷಿಯನ್ಸ್ ಇದ್ದಾರೆ, ಅವರಿಗೆ ಜೀವನದ ಉದ್ದೇಶ ಭಗವಂತನ ಧಾಮಕ್ಕೆ ಮರಳಿ ಹೋಗುದು ಅಂತೇಳಿ ಗೊತ್ತಿಲ್ಲದೆ ಇದ್ದಾಗ ಅವರು ಕೇವಲ ಇಲ್ಲಿ ಭೌತಿಕ ಒಂದು ಪ್ರಗತಿ ಮಾಡ್ಬೇಕಂತೇಳಿ ಅದಕ್ಕೆ ಎಲ್ಲಾ ದುಡ್ಡನ್ನ ಖರ್ಚು ಮಾಡ್ತಿರ್ತಾರೆ. ಈಗ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಜನರ ಹತ್ರ, ಜನರು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ. ಬಟ್ ಅದೆಲ್ಲ ಕಲೆಕ್ಟ್ ಆಗ್ತಾ ಇರೋದು ಅವರ ಒಂದು ಶ್ರೇಯಸ್ಕರವಾದಂತಹ ಕಾರ್ಯಕ್ಕೆ ಅಲ್ಲ. ಶ್ರೇಯಸ್ಕರ ಅಂತಂತಂದ್ರೆ ಆತ್ಮದ ಮರಳಿ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಯಾಣ, ಅದಕ್ಕೆ ಮಾಡುವಂತ ಎಲ್ಲಾ ಚಟುವಟಿಕೆಗಳು ಶ್ರೇಯಸ್ಕರ. ಆದ್ರೆ ಈಗ ನಡೀತಾ ಇರೋದು ಎಲ್ಲಾ ಪ್ರೇಯಸ್ಕರ ಅಂತಂದ್ರೆ ಈಗ ಇಮಿಡಿಯೇಟ್ ಆಗಿ ನನಗೆ ಏನು ಸಂತೋಷ ಕೊಡುತ್ತೆ, ಏನು ಸುಖ ಕೊಡುತ್ತೆ, ಒಂದು ಭೌತಿಕ ಪ್ರಗತಿ ಮಾಡಬೇಕು, ಇಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕು. ಸೊ ಇಂಡಿವಿಜುವಲ್ ಪ್ರಜೆಗಳೇನಿದ್ದಾರೆ ಮತ್ತು ಇಡೀ ವಿಶ್ವದಲ್ಲೇ ಇದು ನಡೀತಾ ಇರೋದು. ಆಮೇಲೆ ಯಾರು ರಾಜರ ಸ್ಥಾನದಲ್ಲಿದ್ದಾರೆ ಅವ್ರಿಗೂ ಈ ಜ್ಞಾನ ಇಲ್ಲದೆ ಇರೋದ್ರಿಂದ ಅವರು ಕೂಡ ತಮ್ಮ ಪ್ರಜೆಗಳನ್ನ ಈ ಭೌತಿಕ ಪ್ರಗತಿ ಹತ್ರನೇ ಅದನ್ನೇ ಮಾಡ್ಲಿಕ್ಕೆ ಅವರು ಕೂಡ ಪ್ರೇರಣೆ ಕೊಡ್ತಾ ಇರ್ತಾರೆ. ಸೊ ಈಗಿನ ಕಲಿಯುಗದ ಸಂದರ್ಭದಲ್ಲಿ ವೇದಗಳನ್ನು ಪಾಲನೆ ಮಾಡಿ ಹಂತ ಹಂತವಾಗಿ ಮುಂದೆ ಹೋಗುವುದಂತೂ ಪ್ರಶ್ನೆನೇ ಇಲ್ಲ. ಯಾರು ಅದನ್ನು ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಪಾಪಕೃತ್ಯಗಳನ್ನೇ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕಲಿಯುಗದಲ್ಲಿ ಅದಕ್ಕೆ ಹೇಳಿರೋದು ಬೇರೆ ಯಾವ ಮಾರ್ಗ ಕೂಡ ವರ್ಕ್ ಆಗಲ್ಲ ಅಂತ ಹೇಳಿ. ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗೋದು ಬಂದ್ಬಿಟ್ರೆ ಈ ಗ್ರಾಜುವಲ್ ಪ್ರೋಸೆಸ್ ಏನಿದೆ ಕಲಿಯುಗದಲ್ಲಿ ಅದು ಸಾಧ್ಯವೇ ಇಲ್ಲ. ಅಂದ್ರೆ ಗ್ರಾಜುವಲ್ ಪ್ರೋಸೆಸ್ ಅಲ್ಲಿ ಬೇರೆ ಬೇರೆ ವಿಧಾನಗಳಿದೆ, ತಪಸ್ಸುಗಳನ್ನು ಮಾಡೋದು, ಧ್ಯಾನ ಮಾಡೋದು, ಯಜ್ಞ ಮಾಡೋದು, ಇದೆಲ್ಲ ಗ್ರಾಜುವಲ್ ಪ್ರೋಸೆಸ್, ಗ್ರಾಜುವಲ್ ಆಗಿ ಭಗವಂತನ ಹತ್ರ ಹೋಗುವಂತ ಇದು ವಿಧಾನಗಳು. ಆದ್ರೆ ಕಲಿಯುಗದಲ್ಲಿ ಅದ್ಯಾವುದು ಇಲ್ಲದೆ ಇರೋದ್ರಿಂದ ಕೇವಲ ಈ ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗುವುದು, ಅದು ಒಂದೇ ಮಾರ್ಗ ಉಳಿದಿರೋದು. ಸೊ ಯಾರು ಆ ಮಾರ್ಗವನ್ನು ಪಾಲನೆ ಮಾಡ್ತಾರೆ ಅವರೆಲ್ಲ ಭಾಗ್ಯವಂತರು. ಸೊ ಹೀಗೆ ಯಾರು ಈ ಭಕ್ತಿಯೋಗವನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಗೂ ಕೂಡ ಈ ವೇದಗಳಲ್ಲಿ ಕೊಟ್ಟಿರುವಂತಹ ಬೇರೆ ಬೇರೆ ಯಜ್ಞಗಳು, ಕರ್ಮಕಾಂಡದಲ್ಲಿರುವಂತಹ ಆಚರಣೆಗಳು, ದೇವಿ ದೇವತೆಗಳ ಪೂಜೆ ಮಾಡೋದು, ಯಜ್ಞಗಳನ್ನು ಮಾಡೋದು, ವ್ರತಗಳನ್ನು ಮಾಡೋದು,
ಇದ್ಯಾವುದನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಅವರು ಮುಕ್ತರಾಗಿರ್ಲಿಕ್ಕಿಲ್ಲ, ಆದ್ರೆ ಭಗವಂತನಿಗೆ ಶರಣಾಗಿದ್ದಾರೆ. ಈಗ ಇದನ್ ಬಿಟ್ಟು ನನಗೆ ಮತ್ತೆ ಏನು ಬೇಡ ಅಂತೇಳಿ ಒಂದು ನಿಶ್ಚಯ ಮಾಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಈ ವೇದಗಳಲ್ಲಿ ಕೊಟ್ಟಿರುವಂತಹ ಯಾವುದೇ ಕಾರ್ಯಗಳನ್ನು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಯಾರು ಸಂಪೂರ್ಣವಾಗಿ ಶುದ್ಧರಾಗಿರ್ತಾರೆ, ಶುದ್ಧ ಭಕ್ತರಾಗ್ತಾರೆ, ಸೊ ಅವರಿಗೂ ಕೂಡ ಇದ್ಯಾವುದನ್ನು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಯಾರು ಸಾಧನೆ ಮಾಡ್ತಿರ್ತಾರೆ ಅವ್ರಿಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತು ಶುದ್ಧ ಭಕ್ತರಿಗಂತೂ ಕೂಡ ಇದ್ಯಾವುದೇ ಕರ್ಮಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ, ವೈದಿಕ ಕರ್ಮಗಳು. ಸೊ ಯಾರು ಶುದ್ಧ ಭಕ್ತರಾಗಿರ್ತಾರೆ ಅವರಿಗೆ ಕೃಷ್ಣ ಸ್ವಯಂ ಮಾರ್ಗದರ್ಶನ ಮಾಡ್ತಿರ್ತಾನೆ. ಯಾಕಂದ್ರೆ ಅವ್ರು 100% ಪ್ಯೂರ್ ಆಗಿರೋದ್ರಿಂದ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆದ್ರೆ ನಮ್ಮ ಎಷ್ಟು ಶುದ್ಧತೆ ಆಗಿದೆ, ನಾವು ಎಷ್ಟು ಪ್ಯೂರ್ ಆಗಿದ್ದೇವೆ, ಅದರ ಆಧಾರದ ಮೇಲೆ ನಾವು ಡೈರೆಕ್ಟ್ ಆಗಿ ಪರಮಾತ್ಮನಿಂದ ಮಾರ್ಗದರ್ಶನವನ್ನು ಪಡೆಯಬಹುದು. ಒಬ್ಬ ಶುದ್ಧ ಭಕ್ತನು ಡೈರೆಕ್ಟ್ ಆಗಿ ಪರಮಾತ್ಮನಿಂದ ಮಾರ್ಗದರ್ಶನವನ್ನು ಪಡೆದು ತನ್ನ ಕರ್ತವ್ಯಗಳನ್ನು, ತನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಸಾಧಕರಿರ್ತಾರೆ, ಬದ್ಧಾತ್ಮರಲ್ಲೂ ಕೂಡ ಯಾರಿಗೆ ಇದೆಲ್ಲ ವಿಷಯ ಗೊತ್ತಾಗಿದೆ, ಇನ್ಮೇಲೆ ನಾನು ನನ್ನ ಏನು ಕರ್ತವ್ಯ ಇದೆ ಅದು ಕೇವಲ ಭಗವಂತನ ಧಾಮಕ್ಕೆ ಏನು ನನ್ನನ್ನು ಕರ್ಕೊಂಡು ಹೋಗುತ್ತೆ ಅದನ್ನೇ ನಾನು ನನ್ನ ಕರ್ತವ್ಯವಾಗಿದ್ದುಕೊಂಡು ಯಾರು ಮಾಡ್ತಿರ್ತಾರೆ ಅವರು ಈ ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ತಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಅವರು ನಿಯಮಗಳನ್ನು ಹಾಕಿರ್ತಾರೆ, ಇದನ್ನು ಮಾಡಿ, ಇದನ್ನು ಮಾಡಬೇಡಿ ಅಂತೇಳಿ. ಸಿಂಪಲ್ ಆಗಿ ಪ್ರಭುಪಾದರು, ಗೋಸ್ವಾಮಿಗಳು ನಮಗೆ ತುಂಬಾ ಸುಲಭವಾಗಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಪಾಪ ಕರ್ಮಗಳನ್ನು ಮಾಡಬಾರ್ದು, ಕೇವಲ ಪುಣ್ಯಕ್ಕಿಂತನೂ ಮಿಗಿಲಾಗಿದ್ದು ಅದು ಕೃಷ್ಣನ ಸೇವೆ, ಕೃಷ್ಣನ ಭಕ್ತಿ, ಅದನ್ನು ಮಾಡಬೇಕು. ನಮ್ಮ ನಿತ್ಯ ಕರ್ತವ್ಯಗಳನ್ನು ಮಾಡ್ತಾ, ನಮ್ದೇನು ಬೇರೆ ಕರ್ತವ್ಯಗಳಿದೆ ಅದನ್ನು ಮಾಡ್ತಾ ನಮ್ಮ ಜೀವನವನ್ನು ಹೇಗೆ ನಡೆಸ್ಬೇಕಂತೇಳಿ ಆಚಾರ್ಯರು, ಶಿಲ ಪ್ರಭುಪಾದರು ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇರೋದು ಈ ಶ್ಲೋಕ, ಇದು ಶುದ್ಧ ಭಕ್ತರ ಬಗ್ಗೆ ಹೇಳ್ತಾ ಇರೋದು. ಭಗವಂತನ ಕೃಪೆಯಿಂದ ಅವನ ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಶುದ್ಧ ಭಕ್ತನಿಗೆ ಏನ್ ಮಾಡ್ಬೇಕಂತೇಳಿ ತಾನಾಗಿ ಗೋಚರವಾಗುತ್ತೆ. ನಾವು ಭಕ್ತರ ಮಾರ್ಗದರ್ಶನದಲ್ಲಿ, ಪ್ರಭುಪಾದರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿಯಾದಂಥ ವ್ಯಕ್ತಿಗೆ, ಶುದ್ಧ ಭಕ್ತನಿಗೆ ವೇದಗಳ ಅಪ್ಪಣೆಗಳನ್ನು ಪರಿಪಾಲಿಸುವ ಕರ್ತವ್ಯ ಇರುವುದಿಲ್ಲ. ಹೀಗೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಐಹಿಕ ಕರ್ಮಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆತನು ಮದ್ಯ, ಸ್ತ್ರೀ ಮತ್ತು ಇಂತಹ ಮೋಹಗಳ ಐಹಿಕ ಆಕರ್ಷಣೆಗಳಲ್ಲಿ ಸಂತೋಷವನ್ನು ಪಡೆಯುವುದಿಲ್ಲ. ಸೊ ಯಾರು ಸಾಧಕರಾಗಿರ್ತಾರೆ ಮತ್ತು ಯಾರು ಸಿದ್ಧಿಯನ್ನು ಪಡೆದಿರುತ್ತಾರೆ ಅವರಿಗೆ ಈ ಮದ್ಯ, ಸ್ತ್ರೀ ಮತ್ತು ಬೇರೆ ಮೋಹಕ ಚಟುವಟಿಕೆಗಳಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಯಾರು ಸಾಧಕರಾಗಿರ್ತಾರೆ ಅವರು ಇದನ್ನು ಗ್ರ್ಯಾಜುವಲ್ ಆಗಿ ಬಿಡ್ತಾ ಇರೋದ್ರಿಂದ ಅವರಲ್ಲಿ ಇನ್ನೂ ಆಕರ್ಷಣೆ ಇರಬಹುದು, ಆದರೆ ಭಕ್ತಿಯ ಪ್ರಭಾವದಿಂದ ಅವರು ಕೂಡ ಈ ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗಿ ಬಿಡ್ತಾರೆ. ಅದರಲ್ಲೂ ಈ ಅನೈತಿಕವಾದಂತಹ ಸಂಬಂಧಗಳು, ಮದ್ಯಪಾನ, ಆಮೇಲೆ ಜೂಜಾಟ, ಆಮೇಲೆ ಮಾಂಸಾಹಾರ ಸೇವನೆ, ಇದು 4 ಪಾಪ ಕರ್ಮಗಳಂತೇಳಿ ಹೇಳಲಾಗಿದೆ. ಸೊ ಯಾರು ಸಾಧಕರಾಗಿರ್ತಾರೆ ಅವರನ್ನು ಇದನ್ನಾದ್ರೂ ಮಿನಿಮಮ್ ಬಿಟ್ಟಿರ್ತಾರೆ. ಮಾಂಸಾಹಾರ ಸೇವನೆ, ಮದ್ಯಪಾನ, ಜೂಜಾಟ ಮತ್ತು ಅನೈತಿಕವಾಗಿ ಸ್ತ್ರೀಗಳ ಸಂಬಂಧ. ಸೊ ಇದನ್ನು ಮಾತ್ರ ಸಾಧಕರಾಗಿಯವರು ಇದನ್ನು ಬಿಟ್ಟಿರ್ತಾರೆ. ಆದರೆ ಇಂದ್ರಿಯ ವಸ್ತುಗಳಲ್ಲಿ ಇನ್ನೂ ಆಕರ್ಷಣೆ ಇರಬಹುದು, ಆದರೆ ಅಂತ ಆಕರ್ಷಣೆ ಕೂಡ ಭಕ್ತಿ ಸೇವೆಯನ್ನು ಮಾಡ್ತಾ ನಾವು ಮುಂದುವರಿತಾ ಹೋದರೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಇಲ್ಲಿ ಹೇಳುವ ಶುದ್ಧ ಭಕ್ತರ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಈ ವಸ್ತುಗಳಲ್ಲಿ ಅವರು ಯಾವುದೇ ರೀತಿಯ ಸಂತೋಷವನ್ನು ಪಡೆಯುವುದಿಲ್ಲ. ಅವರು ಆತ್ಮದಲ್ಲೇ ಸಂತೃಪ್ತರಾಗಿರುತ್ತಾರೆ, ಆತ್ಮದಲ್ಲೇ ಸಂತೋಷವನ್ನು ಪಡೆದುಕೊಳ್ತಾ ಇರ್ತಾರೆ. ಅಂತ ವ್ಯಕ್ತಿಗಳ ಬಗ್ಗೆ ಮತ್ತೆ ಹೇಳಲಾಗಿದೆ. ಶುದ್ಧ ಭಕ್ತರ ಬಗ್ಗೆ, ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯ. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ನೈವ ತಸ್ಯ ಕೃತೇನ ಅರ್ಥೋ ನ ಅಕೃತೇನ ಇಹ ಕಶ್ಚನ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ. ಅಂದ್ರೆ ಅವನು 100% ಭಗವಂತನಲ್ಲಿ ಶರಣಾಗಿರೋದ್ರಿಂದ ಅವನು ಯಾವುದೇ ಒಬ್ಬ ಬೇರೆ ಜೀವೆ ಮೇಲೆ ಅವಲಂಬಿಸಿರುವ ಕಾರಣ ಇಲ್ಲ. ಯಾಕಂದ್ರೆ ಇದು ಏನು ವೇದಗಳಲ್ಲಿ
ಬೇರೆ ಬೇರೆ ಯಜ್ಞಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇಂದ್ರನಿಗೆ ಇದನ್ನು ಮಾಡಬೇಕು, ಚಂದ್ರನಿಗೆ ಇದನ್ನು ಮಾಡಬೇಕು, ಸೂರ್ಯನಿಗೆ ಇದನ್ನು ಮಾಡಬೇಕು, ಅಂದ್ರೆ ಬೇರೆ ಬೇರೆ ದೇವಿ ದೇವತೆಗಳ ಮೇಲೆ ಅವಲಂಬನೆ ಇರುತ್ತೆ. ಸೊ ಆತ್ಮ ಸಾಕ್ಷಾತ್ಕಾರ ಹೊಂದಿರುವಂತಹ ವ್ಯಕ್ತಿ ಯಾವುದೇ ಜೀವೆ ಮೇಲೆ ಅವನು ಅವಲಂಬಿತನಾಗಿರುವುದಿಲ್ಲ. ಕೇವಲ ಭಗವಂತನ ಮೇಲೆ ಅವನು ಡೈರೆಕ್ಟ್ ಆಗಿ ನೇರವಾಗಿ ಅವನು ಅವಲಂಬಿಸಿರುವುದರಿಂದ ಬೇರೆ ಯಾವುದೇ ಜೀವಿಯ ಮೇಲೆ, ಅದು ದೇವತೆಗಳಾಗಿರ್ಬೋದು ಅಥವಾ ಈ ಭೂಮಿ ಮೇಲೆ ಇರುವಂತ ಬೇರೆ ಜೀವಿಗಳಾಗಿರ್ಬೋದು, ಯಾರ ಮೇಲೂ ಅವನು ಅವಲಂಬಿಸಿರುವುದಿಲ್ಲ. ಏನೇ ಅವನಿಗೆ ಬರ್ತಾ ಇದ್ರು ಕೂಡ ಅವನಿಗೆ ಗೊತ್ತಿರುತ್ತೆ ಇದೆಲ್ಲ ಕೃಷ್ಣನಿಂದನೇ ಬರ್ತಾ ಇರೋದು, ಅವರಿಂದ ಇದು ಬರ್ತಾ ಇಲ್ಲ, ಕೃಷ್ಣನೇ ಇವರ ಮುಖಾಂತರ ಏನೋ ನನಗೆ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಅಂತ ವ್ಯಕ್ತಿ ನಾನು ಈ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಈ ಒಂದು ಕೆಲಸವನ್ನು ಮಾಡಬಾರದು ಇಂಥ ಭಾವನೆ ಕೂಡ ಅವನಲ್ಲಿ ಇರುವುದಿಲ್ಲ. ಅಂದ್ರೆ ಅವನು ನ್ಯೂಟ್ರಲ್ ಆಗಿರ್ತಾನೆ. ನ್ಯೂಟ್ರಲ್ ಅಂತಂದ್ರೆ ಸಮಾನ ಮನಸ್ಕಿನವನಾಗಿರೋದು. ಸೊ ಇದು ನಾವು ವಿಶೇಷವಾಗಿ ನೋಡ್ಬೇಕಾಗಿರೋದು. ಮುಂದೆ ನಾವು ನೋಡ್ತೇವೆ ಇದೇ ಅಧ್ಯಾಯದಲ್ಲಿ ಜನಕ ಮಹಾರಾಜರ ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಇಲ್ಲೇನು ಪ್ರಿನ್ಸಿಪಲ್ಸ್ಗಳನ್ನ ಕೃಷ್ಣ ಹೇಳಿದ್ದಾರೆ, ಯಜ್ಞದ ಏನು ಪ್ರಿನ್ಸಿಪಲ್ಸ್ಗಳಿದೆ, ಹೇಗೆ ಇದೆಲ್ಲ ವರ್ಕ್ ಆಗುತ್ತೆ, ಕರ್ಮ ಅಂದ್ರೆ ಏನು, ಯಜ್ಞಗಳಂದ್ರೆ ಏನು, ಆಮೇಲೆ ಯಾವ ವ್ಯಕ್ತಿ ಇದನ್ನು ಮಾಡಬೇಕು, ಯಾವ ವ್ಯಕ್ತಿ ಅದನ್ನು ಮೀರಿದಾನೆ, ಇದೆಲ್ಲ ಪ್ರಿನ್ಸಿಪಲ್ಗಳನ್ನು ಹೇಳಿದ ಮೇಲೆ ಅವ್ರ ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾರೆ, ಹಿಂದೆ ಎಷ್ಟೋ ರಾಜರು ಅಥವಾ ಎಷ್ಟೋ ಭಕ್ತರು ಈ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸಿ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋದರು ಅಂತೇಳಿ ಜನಕರಂತಹ ಮಹಾರಾಜರು ಮತ್ತೆ ಇತರೆ ಭಕ್ತರು ಈ ರೀತಿಯಾಗಿ ಕರ್ಮಗಳನ್ನು ಮಾಡಿ ಅವರು ಭಗವಂತನ ಸ್ಥಾನಕ್ಕೆ ಹೋದರು ಅಂತೇಳಿ ಉದಾಹರಣೆ ಕೃಷ್ಣ ಕೊಡ್ತಾರೆ. ಸೊ ನಾವು ನೋಡ್ಬೋದು, ಉದಾಹರಣೆಗೆ ಈಗ ನೀವು ಭಗವಂತನ ಭಕ್ತರಲ್ಲಿ ಧ್ರುವ ಮಹಾರಾಜರ ಕಥೆ ನಮಗೆ ಬರುತ್ತೆ, ಅಥವಾ ಯುಧಿಷ್ಠಿರ ಮಹಾರಾಜ ಮತ್ತೆ ಪಾಂಡವರ ಕಥೆ ಬರುತ್ತೆ, ಅಥವಾ ಪರೀಕ್ಷಿತ ರಾಜರ ಕಥೆ ಬರುತ್ತೆ, ಅಥವಾ ಇಲ್ಲಿ ಹೇಳಿರೋ ಹಾಗೆ ಜನಕ ಮಹಾರಾಜರ ಕಥೆ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಇವರೆಲ್ಲ ಶುದ್ಧ ಭಕ್ತರು, ಭೀಷ್ಮರಾಗಿರ್ಬೋದು, ಇವರೆಲ್ಲ ಶುದ್ಧ ಭಕ್ತರು. ಸೊ ಅವರ ಜೀವನವನ್ನು ನೋಡಿದ್ರೆ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಾಗಿ ಅವರು ಎಷ್ಟೋ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ನೋಡ್ಬೋದು. ಸೊ ಅವರು ಯಾವುದೋ ಯಜ್ಞ ಮಾಡ್ತಾ ಇದ್ರು, ಏನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು. ನಾವು ಮಹಾಭಾರತದಲ್ಲಿ ಓದಿದ್ರೆ ಅಥವಾ ಬೇರೆ ಪುರಾಣಗಳಲ್ಲಿ ಓದಿದ್ರೆ ಅವ್ರ ಬಗ್ಗೆ, ಸೊ ಇವರು ಶುದ್ಧ ಭಕ್ತರಾದ್ರು ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಇದು ಅಂತೇಳಿ ಒಬ್ಬರಿಗೆ ಪ್ರಶ್ನೆ ಬರ್ಬೋದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದ ಹಾಗೆ ನಮ್ ಕಂಡ್ರು ಕೂಡ ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ಇದು ಸಿಗಬೇಕು ಅಂತೇಳಿ ಇದನ್ನು ಮಾಡ್ತಾ ಇಲ್ಲ. ಹಾಗೆ ಅಂತ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಇದನ್ನ ನಾನು ಮಾಡಬಾರದು ಅಂತೇಳಿ ಕೂಡ ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಅವ್ರು ಯಾಕೆ ಮಾಡ್ತಾರೆ ಅಂತೇಳಿ ಮುಂದೆ ಕೃಷ್ಣ ಹೇಳ್ತಾರೆ. ಬೇರೆಯವರಿಗೆ ಒಂದು ಉದಾಹರಣೆ ಆಗಿರ್ಲಿಕ್ಕೆ ಅವರು ನಿಯತ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಬ್ಬ ಈ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ, ಇವರೆಲ್ಲ ನಾಯಕರ ಸ್ಥಾನದಲ್ಲಿರುವವರು, ಶ್ರೇಷ್ಠ ಯದ್ಯದ್ಯಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ. ಸೊ ಯಾರು ಶ್ರೇಷ್ಠರ ಸ್ಥಾನದಲ್ಲಿ ಇರ್ತಾರೆ, ಅವ್ರು ಏನು ಆಚರಣೆಗಳನ್ನು ಮಾಡ್ತಾರೆ, ಸಾಮಾನ್ಯ ಜನರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಈಗೆಲ್ಲ ನಾವು ನೋಡಬಹುದು, ಇನ್ಫ್ಲುಯೆನ್ಸರ್ ಅಂತೇಳಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಸೆಲೆಬ್ರಿಟೀಸ್ ಅಂತೇಳಿ ಹೇಳ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಸಾಮಾನ್ಯ ಜನರು ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಇದೆಲ್ಲ ಅಡ್ವರ್ಟೈಸ್ ನಾವು ನೋಡ್ತೇವೆ, ಇದೆಲ್ಲ ವರ್ಕ್ ಆಗೋದು ಇದೇ ಪ್ರಿನ್ಸಿಪಲ್ ಮೇಲೆ. ಯಾರೋ ಒಬ್ಬ ಮೂವಿ ಸ್ಟಾರು ಅವ್ನು ಬಂದ್ಬಿಟ್ಟು ಈ ಡ್ರಿಂಕ್ಸ್ ಕುಡೀರಿ ಅಂತೇಳಿ ತೋರಿಸ್ತಾನೆ, ಅವ್ನು ಕುಡಿತಾ ಇದ್ದಾನೆ ಅಂತಾರೆ, ನಾವು ಕುಡಿಬೇಕು. ಸೊ ಯಾರು ಶ್ರೇಷ್ಠರಾಗಿರ್ತಾರೆ, ಅವ್ರು ನಿಜವಾಗಿ ಶ್ರೇಷ್ಠರಾಗಿರ್ಬೋದು, ಆಗದೆ ಇರ್ಬೋದು. ಒಬ್ಬ ಭೌತಿಕ ವ್ಯಕ್ತಿ ಆ ಸ್ಥಾನಕ್ಕೂ ಹೊಂದಿದ್ರು ಕೂಡ ಅವರನ್ನು ಜನರಿಗೆ ಪ್ರಭಾವ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಅವರ ಸ್ಥಾನದಿಂದ, ಅವರ ಐಶ್ವರ್ಯದಿಂದ ಅಥವಾ ಅವರ ಸೌಂದರ್ಯದಿಂದ ಜನ ಅವರನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಒಬ್ಬ ನಾಯಕನ ಹತ್ರ ನೋಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನಾನು ಅದನ್ನೇ ಮಾಡ್ತೇನೆ ಅಂತೇಳಿ. ಸೊ ಅಂತಹ ವ್ಯಕ್ತಿಗಳು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರನ್ನ ಫಾಲೋ ಮಾಡೋರು ಕೂಡ ಅವರು ಕೂಡ ಅವ್ರು ಅದನ್ನ ಮಾಡ್ತಾರೆ, ನಾನು ಹಾಗೆ ಮಾಡ್ತೇನೆ ಅಂತ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅಂತ ವ್ಯಕ್ತಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವರೇ ಅದನ್ನ ಮಾಡ್ತಾ ಇದ್ರೆ ಅದು ಮಾಡ್ಬೋದು.
ಅಂತ ಶ್ರೇಷ್ಠ ವ್ಯಕ್ತಿನೇ ಮಾಡ್ತಾ ಇದ್ದಾನೆ, ಸೊ ನಾನು ಮಾಡ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾರು ಆ ಒಂದು ಸ್ಥಾನದಲ್ಲಿ ಇರ್ತಾರೆ ಅವರು ತಮ್ಮ ಜೀವನವನ್ನು ಹೇಗೆ ನಡೆಸ್ತಾರಲ್ವಾ, ಜನ ಅದನ್ನು ನೋಡಿ ಅವರು ಕೂಡ ಪಾಲನೆ ಮಾಡ್ತಾರೆ. ಸೊ ಅದಕ್ಕಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಮುಂದೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೇ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಅವ್ರು ಏನು ಪ್ರಮಾಣ ಮಾಡ್ತಾರೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನ ಎಲ್ಲ ಅದನ್ನು ಫಾಲೋ ಮಾಡ್ಬಿಡ್ತಾರೆ. ಓ ಅವ್ರು ಹೇಳಿದ್ದಿದ್ದಲ್ಲ. ಎಲ್ಲ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿನೂ ಎಲ್ಲ ನೋಡಿದ್ರೆ ಇದ್ರ ಪ್ರಿನ್ಸಿಪಲ್ಲೇ ನಡೆಯೋದು. ಯಾರೋ ಒಬ್ರು ಫೇಮಸ್ ಇರೋರು ಅವ್ರು ಬಂದ್ಬಿಟ್ಟು ಏನೋ ಒಂದು ತೋರಿಸ್ತಾರೆ, ಆಮೇಲೆ ಜನ ಎಲ್ಲ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವ್ರು ಏನು ಪ್ರಮಾಣ ಮಾಡ್ತಾರೆ, ಲೋಕ ತದ್ ಅನುವರ್ತತೆ, ಸಾಮಾನ್ಯ ಜನರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಭಗವಂತನ ಶುದ್ಧ ಭಕ್ತನಾಗಿದ್ರು ಕೂಡ ಅವರು ಆ ಸ್ಥಾನದಲ್ಲಿದ್ದಾಗ ಅವರು ನಿಯತ ಕರ್ಮಗಳನ್ನು ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ತರಾನೇ ಎಲ್ಲಾ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನಂತಂತಂದ್ರೆ ಜನ ನೋಡಿ ಅದನ್ನ ಕಲೀಲಿ, ಅವರು ಅದನ್ನು ಮಾಡ್ಲಿ ಅಂತ ಹೇಳಿ. ಹೀಗೆ ಅವರು ಕೂಡ ಹಂತ ಹಂತವಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಈ ಕಾರಣದಿಂದ ಯಾರು ಶ್ರೇಷ್ಠರಾಗಿರುವಂತಹ ಆ ಸ್ಥಾನದಲ್ಲಿರುವಂತಹ ಬೇರೆ ಬೇರೆ ರಾಜರುಗಳು, ಶ್ರೇಷ್ಠ ವ್ಯಕ್ತಿಗಳು, ಅವರು ನಿಯತ ಕರ್ಮಗಳನ್ನು ಮಾಡಲೇಬೇಕಾಗಿರುವಂತಹ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅವರು ಉದಾಸೀನರಾಗಿ, ಅದರಲ್ಲಿ ಯಾವುದೋ ಇಂಟ್ರೆಸ್ಟ್ ಇಲ್ಲದೆ, ಯಾವುದೋ ಒಂದು ಉದ್ದೇಶ ಇಲ್ಲದೆ ಕೇವಲ ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾರೆ. ಭಾವಾರ್ಥ: ಆತ್ಮ ಸಾಕ್ಷಾತ್ಕಾರದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಚಟುವಟಿಕೆಗಳನ್ನು ಬಿಟ್ಟು ಬೇರೆ ಯಾವ ನಿಯಮಿತ ಕರ್ತವ್ಯವನ್ನು ಮಾಡುವ ಅಗತ್ಯವೂ ಇಲ್ಲ. ಮುಂದಿನ ಶ್ಲೋಕಗಳಲ್ಲಿ ವಿವರಿಸುವಂತೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವವಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಬೇರೆ ಯಾವುದೇ ವ್ಯಕ್ತಿಯ, ಯಾವುದೇ ಮನುಷ್ಯನ ಅಥವಾ ದೇವತೆಯ ಆಶ್ರಯವನ್ನು ಪಡೆಯುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಆತನು ಏನು ಮಾಡುತ್ತಾನೆಯೋ ಅಷ್ಟರಿಂದಲೇ ಅವನ ಕರ್ತವ್ಯ ಪಾಲನೆ ಆಗುತ್ತದೆ. ಸೊ ಬೇರೆ ಯಾವುದೇ ದೇವತೆಗಳ ಆಶ್ರಯ ಪಡೆಯುವ ಅವಶ್ಯಕತೆ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಏನ್ ಮಾಡ್ತೇವೋ ಅದರಿಂದಲೇ ನಮ್ಮ ಎಲ್ಲಾ ಕರ್ತವ್ಯಗಳ ಪಾಲನೆ ಆಗುತ್ತೆ. ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಸೊ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಯಾರು ಸತತಂ ಕಾರ್ಯ ಕರ್ಮ ಸಮಾಚಾರ ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೊಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಸೊ ಫಲದಲ್ಲಿ ಆಸಕ್ತಿ ಇಲ್ಲದೆ, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೊಂದು ಕರ್ಮ ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಸೊ ನಾವು ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರೆ, ಯಾವುದೇ ಕರ್ಮಗಳನ್ನು ಮಾಡ್ತಾ ಇದ್ರೆ ಆ ಫಲದ ಮೇಲೆ ಆಸಕ್ತಿ ಇಲ್ಲದೆ ಇದು ನನ್ನ ಕರ್ತವ್ಯ ಅಂತ ಹೇಳಿ ನಾವು ನಮ್ಮ ಕರ್ಮಗಳನ್ನು ಮಾಡ್ತಾ ಇರಬೇಕು. ಸೊ ಯಾರು ಈ ರೀತಿಯಾಗಿ ಅನಾಸಕ್ತ ಕರ್ಮದಿಂದ ಅವರು ಪರಮಪ್ರಭುವನ್ನು ಹೊಂದಬಹುದು. ಭಾವಾರ್ಥ: ಭಕ್ತರಿಗೆ ದೇವೋತ್ತಮ ಪರಮ ಪುರುಷನು ಪರಾತ್ಪರ. ಅಂದ್ರೆ ಭಕ್ತರಿಗೆ ಅಲ್ಟಿಮೇಟ್ ಏನು? ಭಗವಂತನ ಧಾಮಕ್ಕೆ ಹೋಗುವುದು, ಇದು ಅಲ್ಟಿಮೇಟ್. ಅದನ್ನು ಸಾಧಿಸಿದ್ರೆ ನಾವು ನಮ್ಮ ಲಕ್ಷ್ಯವನ್ನು ಸೇರಿದ ಹಾಗೆ. ಮಾಯಾವಾದಿಗಳಿಗೆ ಮುಕ್ತಿ ಅದು ಪರಾತ್ಪರ. ಮಾಯಾವಾದಿಗಳಂತೇಳಿ ಯಾರು ಇರ್ತಾರೆ ಅವರಿಗೆ ನಾನು ಮೋಕ್ಷ ಹೊಂದಿದ್ರೆ, ಮೋಕ್ಷ ಅಂತಂತಂದ್ರೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವುದು ಅಂತ ಹೇಳಿ ಅವ್ರು ತಿಳಿದುಕೊಂಡಿರ್ತಾರೆ. ಸೊ ಆ ಮುಕ್ತಿಯನ್ನು ಹೊಂದಿದ್ರೆ ನಾನು ನನ್ನ ಲಕ್ಷ್ಯವನ್ನು ಸಾಧಿಸಿದೆ, ಈ ರೀತಿಯಾಗಿ ಮಾಯಾವಾದಿಗಳು ಭಾವಿಸಿರ್ತಾರೆ. ಸೊ ಹೀಗಾಗಿ ಯೋಗ್ಯ ಮಾರ್ಗದರ್ಶನ ಪಡೆದು ಕೃಷ್ಣನಿಗಾಗಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾ ಕರ್ಮ ಫಲದ ಬಗ್ಗೆ ನಿರ್ಲಿಪ್ತನಾಗಿರುವವನು ನಿಶ್ಚಯವಾಗಿಯೂ ಬದುಕಿನ ಪರಮ ಗುರಿಯತ್ತ ನಡೆಯುತ್ತಿದ್ದಾನೆ. ಸೊ ಯಾರು ಆಧ್ಯಾತ್ಮಿಕವಾದಿಗಳಿದ್ದಾರೆ ಅವರು ಕರ್ಮ ಫಲದಲ್ಲಿ ಆಸಕ್ತರಾಗಿರೋದಿಲ್ಲ. ಅವರು ಈ ನಿರಾಕಾರವಾದಿಗಳಾಗಿರಬಹುದು ಅಥವಾ ಭಗವಂತನ ಭಕ್ತರಾಗಿರಬಹುದು. ಕರ್ಮಫಲದ ಬಗ್ಗೆ ಅವರು ನಿರ್ಲಿಪ್ತರಾಗಿರುತ್ತಾರೆ, ಅದರಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಇಲ್ಲಿ ಅರ್ಜುನನು ಯುದ್ಧ ಮಾಡಬೇಕೆಂದು ಕೃಷ್ಣನು ಅಪೇಕ್ಷಿಸುವುದರಿಂದ
ಕೃಷ್ಣನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಅವನಿಗೆ ಹೇಳಲಾಗುತ್ತಿದೆ. ಸೊ ಇಲ್ಲಿ ಅರ್ಜುನ ಯಾಕೆ ಯುದ್ಧ ಮಾಡಬೇಕು ಅಂತಂತಂದ್ರೆ, ಕೃಷ್ಣ ಈ ಯುದ್ಧ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾನೆ. ಸೊ ಕೃಷ್ಣನು ತೀರ್ಮಾನ ಮಾಡಿರೋದ್ರಿಂದ ಕೃಷ್ಣನಿಗಾಗಿ ಅರ್ಜುನನು ಈ ಯುದ್ಧವನ್ನು ಮಾಡಬೇಕು. ಅವನು ಮುಂಚೆ ಏನ್ ತಿಳ್ಕೊಂಡಿದ್ದ, ಈ ಯುದ್ಧ ಯಾಕೆ ಮಾಡ್ತಾ ಇದ್ದೇನೆ ಅಂತಂತಂದ್ರೆ ನನಗೆ ರಾಜ್ಯ ಬೇಕು ಅಂತೇಳಿ ನಾನು ಯುದ್ಧ ಮಾಡ್ತಾ ಇದ್ದೇನೆ. ಆ ರೀತಿ ಅರ್ಜುನ ಭಾವಿಸಿದ್ದ. ರಾಜ್ಯದ ಸಲುವಾಗಿ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಸೊ ರಾಜ್ಯಕ್ಕಾಗಿನೇ ನಾನು ಯುದ್ಧ ಮಾಡಬೇಕಾಗಿದ್ರೆ ಯುದ್ಧ ಭೂಮಿಗೆ ಬಂದಾಗ ನನ್ನ ಅಜ್ಜನಾಗಿದ್ದಂತಹ ಭೀಷ್ಮ, ಗುರುವಾಗಿದ್ದಂತಹ ದ್ರೋಣ, ಮತ್ತೆ ಎಲ್ಲ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಅವರಿಗೆ ನಾನು ಕೊಲ್ಬೇಕಾ ರಾಜ್ಯದ ಸಲುವಾಗಿ? ಸೊ ಹಾಗಾಗಿ ನನಗೆ ಯುದ್ಧನೇ ಬೇಡ ಅಂತೇಳಿ ಅರ್ಜುನ ಯುದ್ಧದಿಂದ ಹಿಂಜರಿತಾ ಇರ್ತಾನೆ. ಅಂದ್ರೆ ಅವನು, ನಾನು ಈಗೇನು ಯುದ್ಧ ಮಾಡ್ತಾ ಇದ್ದೇನೆ ಅದರದ್ದು ಫಲ ಅಂತಂತಂದ್ರೆ ನನಗೆ ರಾಜ್ಯ ಸಿಗೋದು, ಇದಕ್ಕಾಗಿ ನಾನು ಯುದ್ಧ ಮಾಡಬೇಕು. ಸೊ ಅರ್ಜುನ ಭಕ್ತನಾಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಕೇವಲ ರಾಜ್ಯಕ್ಕಾಗಿ ಯಾಕೆ ನಾನು ಯುದ್ಧ ಮಾಡಿ ಇಷ್ಟು ಜನರು ಕೊಲ್ಬೇಕು, ಪಾಪ ಮಾಡಬೇಕು, ಹಾಗಾಗಿ ಅವನು ನನಗೆ ಯುದ್ಧನೇ ಬೇಡ ಅಂತೇಳಿ ಅವನು ಯುದ್ಧದಿಂದ ಮರಳಿ ಹೋಗ್ಲಿಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅವನಿಗೆ ಗೊತ್ತಾಗಿದ್ದು, ಈ ಯುದ್ಧ ಆಗ್ತಾ ಇರೋದು ನನಗೆ ರಾಜ್ಯ ಸಿಗಬೇಕು ಅಂತೇಳಿ ಅಲ್ಲ, ಇದು ಕೃಷ್ಣ ತೀರ್ಮಾನ ಮಾಡಿದಾನೆ ಈ ಯುದ್ಧ ಆಗ್ಬೇಕಂತೇಳಿ. ಸೊ ಕೃಷ್ಣನಿಗಾಗಿ ಯುದ್ಧವನ್ನು ಮಾಡಬೇಕು ಅಂದ್ರೆ ಅವನು ನಿಷ್ಕಾಮ ಕರ್ಮವನ್ನು ಮಾಡಿದ ಹಾಗೆ ಇರುತ್ತೆ, ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಅವನು ಯುದ್ಧ ಮಾಡಿದ ಹಾಗೆ ಆಗುತ್ತೆ. ಇದು ಅವನಿಗೆ ಗೊತ್ತಾದಾಗ ಅವನು ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅವನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಏನು ತೀರ್ಮಾನ ಮಾಡಿರ್ತಾನೆ. ಅದಕ್ಕೆ ಕಾರಣ ಅಂತಂತಂದ್ರೆ ಕೇವಲ ರಾಜ್ಯದ ಸಲುವಾಗಿ ನಾನು ಯಾಕೆ ನನ್ನ ಎಲ್ಲ ಬಂಧುಗಳನ್ನು ಕೊಲ್ಲಬೇಕು, ಆ ಕಾರಣದಿಂದ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸೊ ಅರ್ಜುನ ಒಂದು ಒಳ್ಳೆಯ ಉದಾಹರಣೆ, ಹೇಗೆ ಕರ್ಮ ಫಲದ ಆಸೆ ಇಲ್ಲದೆ ಹೇಗೆ ಒಬ್ಬ ವ್ಯಕ್ತಿ ಕರ್ಮ ಮಾಡಬಹುದು ಅಂತ ಹೇಳಿ ಅದಕ್ಕೆ ಅರ್ಜುನ ಒಳ್ಳೆಯ ಉದಾಹರಣೆ. ಒಳ್ಳೆಯ ಮನುಷ್ಯನಾಗಿರುವುದು ಅಥವಾ ಅಹಿಂಸಾ ನಿಷ್ಠನಾಗಿರುವುದು ವೈಯಕ್ತಿಕ ಆಸಕ್ತಿ, ಆದರೆ ಪರಾತ್ಪರದ ಪರವಾಗಿ ಕಾರ್ಯತತ್ಪರನಾಗುವುದು ನಿಷ್ಕಾಮ ಕರ್ಮ. ಸೊ ಅರ್ಜುನ ಇದನ್ನು ವಿಚಾರ ಮಾಡ್ತಾನೆ, ಹಿಂಸೆಗಿಂತ ಈ ಅಹಿಂಸೆ ಉತ್ತಮವಾಗಿದ್ದು. ಸೊ ಯುದ್ಧ ಅಂದ್ರೆ ಹಿಂಸೆ ಆಗುತ್ತೆ, ಸೊ ಅದಕ್ಕಾಗಿ ಯುದ್ಧ ನಾನು ಮಾಡೋದಿಲ್ಲ, ಯಾಕೆ ಎಷ್ಟು ಹಿಂಸೆ ಮಾಡಬೇಕು, ಅಹಿಂಸೆ ಬೆಟರ್, ಅಹಿಂಸೆ ಉತ್ತಮವಾಗಿದೆ. ಸೊ ಅದು ಅರ್ಜುನನ ಒಂದು ವೈಯಕ್ತಿಕ ವಿಚಾರವಾಗಿರಬಹುದು, ಒಂದು ಮೌಲಿಕವಾದಂತಹ ಒಂದು ವಿಚಾರ ಆಗಿರಬಹುದು. ಒಬ್ಬ ಒಳ್ಳೆ ಮನುಷ್ಯನಾಗಿರಬಹುದು ನಾಗಿರಬೇಕು, ಹಿಂಸೆಯನ್ನು ಮಾಡಬಾರದು, ಪಾಪಕರ್ಮಗಳನ್ನು ಮಾಡಬಾರದು, ಇದೆಲ್ಲ ಒಂದು ಮೌಲಿಕ ವಿಚಾರಗಳು. ಆದರೆ ಕೃಷ್ಣನೇ ಸ್ವತಃ ಯುದ್ಧ ಮಾಡಬೇಕು, ಇಂತಹ ವ್ಯಕ್ತಿಯನ್ನು ಕೊಲ್ಲಬೇಕು ಅಂತೇಳಿ ಹೇಳಿದ್ರೆ ಆ ಮೌಲಿಕ ಏನು ವಿಚಾರಗಳಿದೆ ಅದನ್ನು ಮೀರಿ ನಾವು ಕೃಷ್ಣನ ಮಾರ್ಗದರ್ಶನವನ್ನು ಪಾಲನೆ ಮಾಡಬೇಕಾಗುತ್ತೆ. ಸೊ ಅದು ನಾವು ಪರಾತ್ಪರದ ಪರವಾಗಿ, ಅಂದ್ರೆ ನಮಗೆ ಅಲ್ಟಿಮೇಟ್ ಲಕ್ಷ್ಯ ಏನಿದೆ ಅದಕ್ಕೆ ಪರವಾಗಿ ನಾವು ಕಾರ್ಯವನ್ನು ಮಾಡಿದ ಹಾಗೆ. ಸೊ ಕೃಷ್ಣನಿಗಾಗಿ ಮಾಡುವಂತಹ ಎಲ್ಲಾ ಕಾರ್ಯಗಳು ಅವು ನಿಷ್ಕಾಮ ಕರ್ಮವಾಗುತ್ತೆ. ಯಾಕಂದ್ರೆ ಅದರಲ್ಲಿ ನಮಗೆ ಏನು ಕಾಮನೆ ಇಲ್ಲ, ಆಸೆ ಇಲ್ಲ. ಈ ಒಂದು ಕರ್ಮ ಮಾಡೋದ್ರಿಂದ ನನಗೆ ಇದು ಸಿಗತ್ತೆ, ಈ ಫಲ ಸಿಗತ್ತೆ, ಆ ಫಲವನ್ನು ನಾನು ಈ ರೀತಿಯಾಗಿ ಅನುಭವಿಸ್ತೇನೆ. ಸೊ ಈ ರೀತಿಯಾದಂತಹ ಆಸೆ ಇಲ್ಲದೆ ಇದ್ದಾಗ ಕೃಷ್ಣನಿಗಾಗಿ ಮಾಡುವಂತಹ ಏನು ಕರ್ಮ ಇದೆ ಅದು ವಿಶೇಷವಾಗಿ ಡೈರೆಕ್ಟ್ ಆಗಿ ಕೃಷ್ಣನೇ ಹೇಳಿದಾಗ ಅಥವಾ ಕೃಷ್ಣನ ಶುದ್ಧ ಭಕ್ತರ ಮುಖಾಂತರ ಅಂತಹ ನಿರ್ದೇಶನಗಳು ಬಂದಾಗ ಅವೆಲ್ಲ ನಿಷ್ಕಾಮ ಕರ್ಮವೇ ಆಗುತ್ತೆ. ಅದರಿಂದ ನಾವು ಯಾವತ್ತೂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಇದು ಅತ್ಯಂತ ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ್ಮ. ಇದನ್ನೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಪ್ರತಿಪಾದಿಸುವುದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಇದೆ, ಯಾರು ಅವನಿಗಾಗಿ ಕೆಲಸ ಮಾಡ್ತಾರೆ ಅದರಿಂದ ಅವರು ಕರ್ಮ ಬಂಧನದಿಂದ ಮುಕ್ತರಾಗುತ್ತಾರೆ. ನಿಯಮಿತ ಯಜ್ಞಗಳಂತೆ ವೈದಿಕ ಆಚರಣೆಗಳ ಉದ್ದೇಶವು ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಪಾಪಕರ್ಮಗಳಿಂದ ಶುದ್ಧರಾಗುವುದು. ಸೊ ಯಜ್ಞಗಳಾಗಲಿ ವೈದಿಕ ಆಚರಣೆಗಳಾಗಲಿ ಅವೆಲ್ಲ ಉದ್ದೇಶ ಕೂಡ ನಾವು ಇಂದ್ರಿಯ ತೃಪ್ತಿಗಾಗಿ ಎಷ್ಟೋ ಪಾಪಕರ್ಮಗಳನ್ನು ಮಾಡಿರುತ್ತೇವೆ. ಆ ಎಲ್ಲಾ ಪಾಪಕರ್ಮಗಳಿಂದ ನಾವು ಶುದ್ಧರಾಗಬೇಕಾದ್ರೆ ಈ ವೈದಿಕ ಆಚರಣೆಗಳು ಯಜ್ಞಗಳನ್ನು ನಿಯಮಿತವಾಗಿ ನಾವು ಪಾಲನೆ ಮಾಡ್ತಾ ಇದ್ರೆ ಈ ಎಲ್ಲಾ ಪಾಪಕರ್ಮಗಳಿಂದ ನಾವು ಶುದ್ಧರಾಗ್ತೇವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಕೆಲಸವು
ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮಗಳ ಫಲಗಳನ್ನು ಮೀರಿದ್ದು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಫಲಾಸಕ್ತಿ ಇಲ್ಲ. ಅವನು ಕೃಷ್ಣನಿಗಾಗಿಯೇ ಕಾರ್ಯನಿರತನಾಗುತ್ತಾನೆ. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ತೊಡಗುತ್ತಾನೆ, ಆದರೆ ಸಂಪೂರ್ಣವಾಗಿ ನಿರ್ಲಿಪ್ತನಾಗಿರುತ್ತಾನೆ. ಸೊ ಕೃಷ್ಣನಿಗಾಗಿ ಮಾಡುವಂತ ಕಾರ್ಯಗಳು, ಇದು ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅದೆಲ್ಲವನ್ನು ಮೀರಿದ್ದು. ಮತ್ತು ಅಂತಹ ವ್ಯಕ್ತಿಗೆ ಆ ಕೆಲಸಗಳಲ್ಲಿ ಫಲದ ಆಸಕ್ತಿ ಇರುವುದಿಲ್ಲ. ಕೇವಲ ಕೃಷ್ಣನಿಗಾಗಿ ಮಾತ್ರ ಅವನು ಅಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಐಡಲ್ ಆಗಿ ಕೂತ್ಕೊಂಡಿದ್ದಾನೆ, ಏನು ಕೆಲಸ ಮಾಡ್ತಲ್ಲ, ಅದು ಕೂಡ ಅಲ್ಲ. ಅವನು ಫುಲ್ ಆಕ್ಟಿವ್ ಆಗಿರ್ತಾನೆ, ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಎಲ್ಲಾ ಕೆಲಸಗಳ ಫಲ ಏನಿದೆ ಅದನ್ನು ಅವನು ಕೃಷ್ಣನಿಗಾಗಿ ಮಾಡ್ತಿರ್ತಾನೆ. ಸೊ ಅಂತ ವ್ಯಕ್ತಿ ನಿಷ್ಕಾಮ ಕರ್ಮವನ್ನು ಮಾಡಿದ, ಅವನು ನಿರ್ಲಿಪ್ತನಾಗಿರುತ್ತಾನೆ. ಸೊ ನೋಡಿ, ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ಮಣೈವ ಹಿ ಸಂಸಿದ್ಧಿ ಆಸ್ಮಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಸೊ ಜನಕ ಮಹಾರಾಜರು ಉದಾಹರಣೆ ಕೊಟ್ಟು ಇಲ್ಲಿ ಹೇಳ್ತಾರೆ, ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸಗಳನ್ನು ಮಾಡಬೇಕು. ಸೊ ಅರ್ಜುನ ಕೂಡ ಅಂತ ಒಂದು ಸ್ಥಾನದಲ್ಲಿದ್ದ, ಅವನು ಒಬ್ಬ ರಾಜನಾಗಿದ್ದ. ಸೊ ಅವನು ಮಾಡುವಂಥದ್ದನ್ನು ನೋಡಿ ಜನರು ಕೂಡ ಪಾಲನೆ ಮಾಡ್ತಾರೆ. ಹೇಗೆ ಜನಕ ಮಹಾರಾಜರ ಉದಾಹರಣೆ ಕೊಟ್ಟಿದ್ದಾರೆ, ಯುಧಿಷ್ಠಿರ ಮಹಾರಾಜರಾಗಿರ್ಲಿ, ಪರೀಕ್ಷಿತ್ ಮಹಾರಾಜರಾಗಿರ್ಲಿ, ಪ್ರಹ್ಲಾದ್ ಮಹಾರಾಜರಾಗಿರ್ಲಿ, ಅಥವಾ ಧ್ರುವ ಮಹಾರಾಜರು. ಸೊ ಅವರೆಲ್ಲ ಇಂಥ ಸ್ಥಾನದಲ್ಲಿ ಇರುವವರು. ಸೊ ಆ ಸ್ಥಾನದಲ್ಲಿದ್ದಾಗ ಅವರು ಶುದ್ಧ ಭಕ್ತರಾಗಿದ್ರು ಕೂಡ ನಾವು ಅವ್ರ ಜೀವನದಲ್ಲಿ ನೋಡ್ತೇವೆ, ಅವರು ಎಷ್ಟೋ ಸಾಮಾನ್ಯ ಕರ್ಮಗಳನ್ನು ಮಾಡ್ತಿರ್ತಾರೆ. ಅದು ಸಾಮಾನ್ಯ ಜನರಿಗೆ ಅವರು ಹೇಗೆ ಹಂತ ಹಂತವಾಗಿ ಪಾಪಕರ್ಮಗಳನ್ನು ಮಾಡದೆ ಕೇವಲ ಪುಣ್ಯಕರ್ಮಗಳನ್ನು ಮಾಡ್ತಾ ಹೇಗೆ ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು ಅದನ್ನು ಕಲಿಸ್ಕೊಡ್ಲಿಕ್ಕೆ. ಅದಲ್ಲದೆ ಯಾರು ಭಗವಂತನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಆಧ್ಯಾತ್ಮದಲ್ಲಿ ರುಚಿ ಇರುವವರಿಗೆ, ಅವರಿಗಾಗಿ ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗ್ಬೋದು. ಆದ್ರೆ ಎಲ್ಲರೂ ಅದನ್ನು ಮಾಡಲ್ಲ. ಡೈರೆಕ್ಟ್ ಆಗಿ ಕೃಷ್ಣನಿಗೆ ಶರಣಾಗಿ ನಿಮ್ದೆಲ್ಲ ಪಾಪಕರ್ಮವನ್ನು ಬಿಟ್ಟು ಕೇವಲ ಭಕ್ತಿಯಲ್ಲಿ ತೊಡ್ಕೊಳ್ಳಿ ಅಂತಂತಂದ್ರೆ ಎಲ್ಲರೂ ಅದಕ್ಕೆ ರೆಡಿ ಇರಲ್ಲ. ಸೊ ಅಂತ ಜನರಿಗೆ ಏನ್ ಮಾಡ್ಬೇಕು? ಯಾಕಂದ್ರೆ ಅವ್ರು ಇದನ್ನ ಮಾಡೋದಿಲ್ಲ ಅಂತೇಳಿ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರು ಕೇವಲ ಪಾಪವನ್ನಷ್ಟೇ ಮಾಡ್ತಾರೆ. ಸೊ ಅಂತಹ ಜನರಿಗಾಗಿ ಯಾರು ಇಮ್ಮಿಡಿಯೇಟ್ ಆಗಿ ರೆಡಿ ಇಲ್ಲ ಶುದ್ಧ ಭಕ್ತಿಗೆ, ಸೊ ಅವರಿಗಾಗಿ ಈ ನಿಯಮಿತ ಕರ್ಮಗಳು, ಯಜ್ಞಗಳು ಇದೆಲ್ಲ ಇರುತ್ತೆ, ದೇವತೆಗಳ ಪೂಜೆಗಳು. ಅಟ್ಲೀಸ್ಟ್ ಅದನ್ನು ಮಾಡಿದ್ರೆ ಅವರು ಪಾಪಕರ್ಮವನ್ನಾದ್ರೂ ಮಾಡಲ್ಲ. ಇದನ್ನು ಮಾಡೋದ್ರಿಂದ ಏನೋ ಒಂದು ಪುಣ್ಯ ಆಗುತ್ತೆ, ಮತ್ತೆ ಹಂತ ಹಂತವಾಗಿ ಒಂದು ಒಳ್ಳೆಯ ಶರೀರವನ್ನು ಪಡೆದುಕೊಳ್ಳುತ್ತಾ ಗ್ರಾಜುವಲ್ ಆಗಿ ಆದ್ರೂ ಅವರು ಭಗವಂತನ ಹತ್ರ ಹೋಗ್ಲಿ. ಈ ಉದ್ದೇಶದಿಂದ ವೇದಗಳಲ್ಲಿ ಬೇರೆ ಬೇರೆ ಕರ್ಮಗಳು, ಆಚರಣೆಗಳ ಬಗ್ಗೆ ಹೇಳಲಾಗಿದೆ. ಅದಕ್ಕಾಗಿ ಯಾರು ಈ ರಾಜರ ಸ್ಥಾನದಲ್ಲಿದ್ರು, ಅವರು ಶುದ್ಧ ಭಕ್ತರಾಗಿದ್ರು ಕೂಡ ನಾವು ಅವರನ್ನ ಈ ಸಾಮಾನ್ಯ ವ್ಯಕ್ತಿಗಳ ಹಾಗೆ ವೇದಗಳಲ್ಲಿ ಕೊಟ್ಟಿರುವ ಎಲ್ಲಾ ಕರ್ಮಗಳನ್ನು ಮಾಡುವಂತ ಉದಾಹರಣೆ ನಮಗೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. ಭಾವಾರ್ಥ: ಜನಕನಂತಹ ರಾಜರು ಆತ್ಮ ಸಾಕ್ಷಾತ್ಕಾರ ಪಡೆದವರು. ಆದುದರಿಂದ ವೇದಗಳಲ್ಲಿ ಹೇಳಿದ ಕರ್ತವ್ಯಗಳನ್ನು ಅವರು ಮಾಡಬೇಕಾಗಿರಲಿಲ್ಲ. ಆದರೂ ಜನಸಾಮಾನ್ಯರಿಗೆ ಮೇಲ್ಪಂಕ್ತಿಯಾಗಲು ಅವರು ಎಲ್ಲ ನಿಯಮಿತ ಕರ್ತವ್ಯಗಳನ್ನು ಮಾಡಿದರು. ಜನಕನು ಸೀತೆಯ ತಂದೆ ಮತ್ತು ಶ್ರೀರಾಮನ ಮಾವ. ಭಗವಂತನ ಮಹಾಭಕ್ತನಾದುದರಿಂದ ಅವನು ಆಧ್ಯಾತ್ಮಿಕ ನೆಲೆಯಲ್ಲಿದ್ದನು. ಆದರೆ ಮಿಥಿಲೆಯ ರಾಜನಾಗಿದ್ದುದರಿಂದ ಆತನು ನಿಯಮಿತ ಕರ್ತವ್ಯಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ತನ್ನ ಪ್ರಜೆಗಳಿಗೆ ಹೇಳಿಕೊಡಬೇಕಾಗಿತ್ತು. ಶ್ರೀಕೃಷ್ಣನು ಭಗವಂತನ ನಿತ್ಯ ಸ್ನೇಹಿತನಾದ ಅರ್ಜುನನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾದ ಅಗತ್ಯವಿರಲಿಲ್ಲ. ಕೃಷ್ಣ ಬೇಕಂದ್ರೆ ಎಲ್ಲರನ್ನೂ ಒಂದೇ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಸಾಯಿಸಿಬಿಡ್ಬೋದಿತ್ತು. ಆದರೆ ಒಳ್ಳೆಯ ವಾದಗಳು ನಿಷ್ಫಲವಾದಾಗ ಹಿಂಸೆಯು ಅಗತ್ಯ ಎನ್ನುವುದನ್ನು ಜನಸಾಮಾನ್ಯರಿಗೆ ಹೇಳಿಕೊಡಲು ಅವರು ಯುದ್ಧ ಮಾಡಿದರು. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಯುದ್ಧವನ್ನು ತಪ್ಪಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು. ದೇವೋತ್ತಮ ಪರಮ ಪುರುಷನೂ ಸಹ ಪ್ರಯತ್ನಿಸಿದ. ಆದರೆ ಇನ್ನೊಂದು ಪಕ್ಷವು ಯುದ್ಧ ಮಾಡಲು ದೃಢ ನಿಶ್ಚಯವನ್ನು ಮಾಡಿತ್ತು. ಹೀಗೆ ನ್ಯಾಯವಾದ ಗುರಿಗಾಗಿ ಹೋರಾಡುವುದು ಅಗತ್ಯವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯಾಗಿರುವವನಿಗೆ ಜಗತ್ತಿನಲ್ಲಿ ಯಾವ ಆಸಕ್ತಿಯೂ ಇಲ್ಲದಿರಬಹುದು. ಆದರೂ ಆತನು ಹೇಗೆ ಬದುಕಬೇಕು ಮತ್ತು ಹೇಗೆ ಕೆಲಸ ಮಾಡಬೇಕು ಎಂದು ಜನರಿಗೆ ತೋರಿಸಿಕೊಡಲು ಕೆಲಸ ಮಾಡುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಅನುಭವಿಗಳಾದವರು ಇತರರು ತಮ್ಮನ್ನು ಅನುಸರಿಸುವಂತೆ ಕ್ರಿಯಾನಿರತರಾಗಬಲ್ಲರು. ಇದನ್ನು
ಮುಂದಿನ ಶ್ಲೋಕದಲ್ಲಿ ವಿವರಿಸಿದೆ. ನಾವು ಇದಕ್ಕೂ ಮುಂಚೆನೆ ಇದನ್ನ ಡಿಸ್ಕಸ್ ಮಾಡಿರೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಗಳು, ವಿಶೇಷವಾಗಿ ಇಂತಹ ಸ್ಥಾನದಲ್ಲಿರುವವರು, ರಾಜರ ಸ್ಥಾನದಲ್ಲಿರುವವರು, ಒಬ್ಬ ಶ್ರೇಷ್ಠ ವ್ಯಕ್ತಿಯ ಸ್ಥಾನದಲ್ಲಿರುವವರು ಜನಸಾಮಾನ್ಯರಿಗೆ ಕಲಿಸಿಕೊಡ್ಲಿಕ್ಕೆ ಅವರು ಕೂಡ ಒಬ್ಬ ಸಾಮಾನ್ಯರಂತೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಸೊ ಯಾರು ಶ್ರೇಷ್ಠ ಸ್ಥಾನದಲ್ಲಿರ್ತಾರೆ, ಅವರೇನು ಆಚರಣೆಯನ್ನು ಮಾಡ್ತಾರೆ, ಇತರೆ ಜನರು ಕೂಡ ಅದನ್ನೇ ಪಾಲನೆ ಮಾಡ್ತಾರೆ. ಸೊ ಅದಕ್ಕಾಗಿ ಅವರೇನು ಪ್ರಮಾಣವನ್ನು ಮಾಡ್ತಾರೆ, ಲೋಕ ಅದನ್ನು ಅನುವರ್ತನೆಯನ್ನು ಮಾಡ್ತಾರೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯದಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಓಕೆ, ಆಲ್ರೆಡಿ 8 ಗಂಟೆ ಆಗಿದೆ. ಈ ಶ್ಲೋಕವನ್ನು ನಾವು ನಮ್ಮ ಮುಂದಿನ ಕ್ಲಾಸ್ನಲ್ಲಿ ನೋಡುವ. ಶ್ಲೋಕ ನಂಬರ್ 21. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ. ಏನಾದ್ರು ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಯಾವುದೇ ಪ್ರಶ್ನೆ ಇಲ್ಲದೆ ಇದ್ರೆ ನಾವು ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಸಮಾಪ್ತಗೊಳಿಸುವ. ಮತ್ತೆ ಮುಂದಿನ ವಾರ ಸೋಮವಾರ 7 ಗಂಟೆಗೆ ನಾವು ಭಗವದ್ಗೀತೆಯ ಮುಂದಿನ ಶ್ಲೋಕವನ್ನು ನೋಡೋಣ. ಚಿಲ ಪ್ರಭುಪಾದಿಕಿ ಜೈ. ಕ್ಲಾಸಿಗೆ ಸೇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.